ಈ RSS ಒಳಗೊಂಡಂತೆ RSS ಏನು ಸ್ಥಾಪನೆ ಆದಾಗ 1995 ಈ 22 ಸ್ಥಾಪನೆ ಆಯಿತು. ಅದು ಅಂಚಿನಲ್ಲಿತ್ತದು, ಅದೊಂದು ಸ್ಟಿಂಜ್ ಸಂಘಟನೆ ಆಗಿತ್ತದು. ಸ್ಟಿಂಜ್ ಸಂಘಟನೆ ಆಗಿದ್ದಂಥ RSS 60ರ ದಶಕದಷ್ಟೊತ್ತಿಗೆ 70ರ ದಶಕದಷ್ಟೊತ್ತಿಗೆ ಕೇಂದ್ರಕ್ಕೆ ಬರುವಾಗ ಶುರುವಾಗಿ ಇವತ್ತು ಅಧಿಕಾರದಲ್ಲಿದೆ. ನಾವು BJP ಬೈದಿದ ತಕ್ಷಣ ಕಾಂಗ್ರೆಸ್ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಕಾರಣ ಅಲ್ಲ ಅನ್ನುವಂಥದ್ದು ಭಾಳ ದಿನಗಳಿಂದ ಭಾಳ ವರ್ಷ ನಡೀತಾ ಬಂದಿದೆ. ನಾವು ಈಗ ಅಧಿಕಾರದಲ್ಲಿರುವಂಥದ್ದು ಯಾವುದು? BJP. ಅಧಿಕಾರ ನಡೆಸ್ತಿರುವಂಥದ್ದು ಯಾವುದು? BJP. ನೀತಿಗಳನ್ನು ರೂಪಿಸ್ತಿರುವಂಥದ್ದು ಯಾವುದು? BJP. ಕಾನೂನುಗಳನ್ನು ಪ್ರಯೋಗ ಮಾಡ್ತಿರುವಂಥದ್ದು ಯಾವುದು? BJP. ನಾವು ಯಾರನ್ನ ಪ್ರಶ್ನೆ ಮಾಡಬೇಕು? BJP ಪ್ರಶ್ನೆ ಮಾಡಬೇಕಾ, ಕಾಂಗ್ರೆಸ್ನ ಪ್ರಶ್ನೆ ಮಾಡಬೇಕಾ? ಸರ್, ದೇಶದಲ್ಲಿ ನಿಜವಾದ ತುಕಡೆ ಗ್ಯಾಂಗ್ ಅಂದ್ರೆ RSS. ಸೊ ಅವರು ನೀವು ಹೇಳ್ದಂಗೆ ಖಂಡಿತವಾಗ್ಲೂ ಇದು ಯುವಜನರ ಮನಸ್ಸಲ್ಲಿ ಒಂದು ಜಾತಿಯ ವಿಷನ ತುಂಬತಾನೆ ಇದ್ದಾರೆ. ಅಧ್ಯಕ್ಷರಾದಂತಹ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವಂಥ ಮತ್ತು ಭಾಳ ದೊಡ್ಡ ಹಿರಿಯ ರಾಜಕಾರಣಿ, ಮುತ್ಸದ್ದಿ, ಕರ್ನಾಟಕದ ಮಾತ್ರ ಅಲ್ಲ ಭಾರತದ ಒಬ್ಬ ದೊಡ್ಡ ಹಿರಿಯ ರಾಜಕಾರಣಿ ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾರ್ಯಕ್ರಮ ನಡೆದ ಜಾಗದಲ್ಲಿ ಶುದ್ಧೀಕರಣ ಮಾಡಿದ ಆ ಮತಧರ್ಮ ಅಂದ್ರೆ ಮಾತ್ರವಲ್ಲ, ಅನಾಗರಿಕರಿದ್ದಾರಲ್ಲ, ಆ ಜಾತಿವಾದಿಗಳು, ರೋಗಗ್ರಸ್ತ ಮನುಷ್ಯರಿದ್ದಾರಲ್ಲ, ಅವರ ಮೇಲೆ ಈ ಕೂಡಲೇ ಕ್ರಮ ತೆಗೆದುಕೊಂಡು ಶಿಕ್ಷೆ ಒಳಪಡಬೇಕಾಗಿತ್ತು. ಅದು ಆಗಿಲ್ಲ. ಈ ತರಹದ ರೋಗಗ್ರಸ್ತ ಕೊಳಕು ಮನಸ್ಥಿತಿಯ ಲಕ್ಷಾಂತರ ಕೋಟಿಗಟ್ಟಲೆ ಜನಗಳು ಈ ದೇಶದಲ್ಲಿದ್ದಾರೆ. ಇವರನ್ನೆಲ್ಲ ಬೆಳೆಸಿದ್ದು RSSನ ಸಿದ್ಧಾಂತ. ಈ RSS ಸಿದ್ಧಾಂತ ಒಂದು ಮೂಲಕ ಬೆಳೆದಂತಹ ಇಂಥ ರೋಗಗ್ರಸ್ತ ಮನಸ್ಥಿತಿ, ಇಂತಹ ಚಾತುರ್ವರ್ಣವನ್ನು ವೈಭವೀಕರಿಸುವಂಥ ಮನಸ್ಥಿತಿ, ಬ್ರಾಹ್ಮಣವಾದಿ ಮನಸ್ಥಿತಿಯಿಂದಲೇ ಈ ಥರದ ಘಟನೆ ನಡೀತಾ ಇದೆ. ಇದು ದಿನನಿತ್ಯ ನಡೀತಾ ಇದೆ, ಹೊಸದಲ್ಲ. ಇದು ಜಗಜೀವನ್ ರಾಮ್ ಕಾಲದಿಂದಲೂ ನಡ್ಕೊಂಬಂದಿದೆ, ಈಗಲೂ ನಡೀತಾ ಇದೆ, ಮುಂದೆಯೂ ನಡೆಯುತ್ತೆ. ಆದರೆ ಹಳ್ಳಿಗಳಲ್ಲಿ ದಲಿತರ ಮೇಲೆ ನಡೀತಿರುವಂಥ ದೌರ್ಜನ್ಯಗಳು ಇದಕ್ಕಿಂತಲೂ ಕೆಟ್ಟದಾಗಿದ್ದಾವೆ. ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅಂತ ಹಿರಿಯ ಮುಖಂಡರ ಮೇಲೆ ಆಗಿದ್ದಕ್ಕೆ ಇದೊಂದು ಎಲ್ಲರ ಗಮನಕ್ಕೆ ಬಂದಿದೆ ಹೊರತಾಗಿ ಭಾರತದ ಯಾವುದೇ ಹಳ್ಳಿಗೆ ಹೋದರೆ ಇದಕ್ಕಿಂತಲೂ 10 ಪಟ್ಟು ದೌರ್ಜನ್ಯದ ಅಮಾನವೀಯ ಘಟನೆಗಳು ನಡೀತಾ ಇದ್ದಾವೆ. ಇದು ಅಂಬೇಡ್ಕರ್ ಮುಂಚೆನೇ ಹೇಳಿದಂತೆ ಬುದ್ಧ ಭಾರತ ವರ್ಸಸ್ಸು ಬ್ರಾಹ್ಮಣ ಭಾರತ ಎನ್ನುವಂಥ ದಿನಗಳನ್ನ ಬದುಕ್ತಾ ಇದ್ದೀವಿ. ಅಂಬೇಡ್ಕರ್ ಅವತ್ತೇ ಹೇಳಿದರು. 1950 40ರ ದಶಕದಲ್ಲಿ ಅಂದರೆ ಸುಮಾರು 80 ವರ್ಷಗಳಿಂದನೇ ನಮ್ಮ ಮುಂದೆ 2 ಆಯ್ಕೆ ಇದೆ. ಇಲ್ಲ ನಾವು ಬುದ್ಧ ಭಾರತವನ್ನು ಆಯ್ಕೆ ಮಾಡ್ಕೊಳ್ಬೇಕು, ಇಲ್ಲ ಬ್ರಾಹ್ಮಣ ಭಾರತ, ಬ್ರಾಹ್ಮಣವಾದಿ ಭಾರತವನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಅಂಬೇಡ್ಕರ್ ಅವತ್ತೇ ಹೇಳಿದರು. ಆದರೆ ಭಾರತವು ಬುದ್ಧ ಭಾರತವನ್ನು, ಬಸವಣ್ಣನ ಭಾರತವನ್ನು ಆಯ್ಕೆ ಮಾಡಿಕೊಳ್ಳದೆ ಈ ಬ್ರಾಹ್ಮಣವಾದಿಗಳಿಗೆ ಏನಿಲ್ಲಿ ಸ್ಥಳ ಕೊಡ್ತಾ ಬಂದಂತೆ ಈ ಥರದ ಒಂದು ಅನಾಹುತಗಳು, ದುರಂತಗಳು ನಡೀತಾ ಇದ್ದಾವೆ. ಈ RSS ಒಳಗೊಂಡಂತೆ RSS ಏನು ಸ್ಥಾಪನೆ ಆದಾಗ 1995 ಈ 22 ಸ್ಥಾಪನೆ ಆಯಿತು. ಅದು ಅಂಚಿನಲ್ಲಿತ್ತದು, ಅದೊಂದು ಸ್ಟಿಂಜ್ ಸಂಘಟನೆ ಆಗಿತ್ತದು. ಸ್ಟಿಂಜ್ ಸಂಘಟನೆ ಆಗಿದ್ದಂಥ RSS 60ರ ದಶಕದಷ್ಟೊತ್ತಿಗೆ 70ರ ದಶಕದಷ್ಟೊತ್ತಿಗೆ ಕೇಂದ್ರಕ್ಕೆ ಬರುವಾಗ ಶುರುವಾಗಿ ಇವತ್ತು ಅಧಿಕಾರದಲ್ಲಿದೆ. ಅದೇ ರೀತಿ ಅದರ ಅಂಗಸಂಸ್ಥೆಗಳಾದಂಥ ಶ್ರೀರಾಮ್ ಸೇನೆ ಆಗಿರ್ಬೋದು, ಬಜರಂಗ್ ದಳ ಆಗಿರ್ಬೋದಲ್ಲ, ಸ್ಟಿಂಜ್ ಸಂಘಟನೆಗಳು, ಪುಂಡ ಪೋಖರಿಗಳ ಸಂಘಟನೆ ಅವು ಅಂಚಲ್ಲಿದ್ದು ಅಲ್ಲಿಂದ ಅಲ್ಲಿಗೆ ಇರುವಂಥದ್ದು ಸಂಘಟನೆಗಳು ಇವತ್ತು ಕೇಂದ್ರಕ್ಕೆ ಬರ್ತಾ ಇದ್ದಾರೆ. ಕೇಂದ್ರ ಅಂದರೆ ಒಂದು ವ್ಯವಸ್ಥೆಯ ಕೇಂದ್ರ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ವ್ಯವಸ್ಥೆ ಕೇಂದ್ರ ಸ್ಥಾನಕ್ಕೆ ಬಂದರೆ ಇಂತಹದೇ ಆದಂತಹ ದುರಂತಗಳು ದಿನನಿತ್ಯ ನಡೀತವೆ. ಅಲ್ಲ ಸರ್, ಅವರು ದೇಶಭಕ್ತಿ ಸಂಘಟನೆ ಅಂತ, ನೀವೇ ಪುಂಡರ ಸಂಘಟನೆ. ಅದು ಪುಂಡರ ಸಂಘಟನೆ, ದೇಶಭಕ್ತಿ ಸಂಘಟನೆ ಅಂತ ಅವ್ರು ಹೇಳಿದ್ರೆ ನಾವು ಒಪ್ಕೊಳ್ಳೋಕ್ಕಾಗತ್ತಾ? ಹೆತ್ತವ್ರಿಗೆ ಹೆಗ್ಗಣ ಮುತ್ತು ಅಂತಾರೆ. RSSನವ್ರಿಗೆ ತಮ್ಮ ಸಂಘಟನೆ ದೇಶಭಕ್ತಿ ಸಂಘಟನೆ ಅಂತ ಹೇಳ್ತಾರೆ. ಇವತ್ತು ಪ್ರಧಾನಮಂತ್ರಿಯವರು ತಾವು RSSನ ಕಾರ್ಯಕರ್ತರಂತ ಅವ್ರಿಗೆ ಹೆಮ್ಮೆ ಇದೆ ಅದ್ರ ಬಗ್ಗೆ. ಹೀಗಾಗಿ ಅವರಿಗೆ ಬುದ್ಧಿಜೀವಿ ನಕ್ಸಲ್ ಅಂತ ಈ ದೇಶದ ಚಿಂತನೆ ಮಾಡೋರನ್ನ, ರಾಕೆಟ್ ತಂತ್ರಜ್ಞಾನ ಕಂಡುಹಿಡಿದವರನ್ನ, ಸಮಾಜಶಾಸ್ತ್ರಜ್ಞರನ್ನ, ಇತಿಹಾಸ ಶಾಸ್ತ್ರಜ್ಞರನ್ನ, ವಿಜ್ಞಾನಿಗಳನ್ನ ಬುದ್ಧಿಜೀವಿ ನಕ್ಸಲ್ ಅಂತ ಕರೀತಾರೆ. ಇಂಥ ಪುಂಡು ಪೋಖರಿಗಳನ್ನ, ಇಂಥ ಜಾತಿವಾದಿಗಳು, ರೋಗಗ್ರಸ್ತ ಮನಸ್ಸುಗಳನ್ನ ಯಾವುದೇ ರೀತಿಯಲ್ಲಿ ಅವ್ರು ಮುಕ್ತ ಸ್ವಚ್ಛಂದವಾಗಿ ಅಡ್ಡಾಡ್ಲಿಕ್ಕೆ ಬಿಡ್ತಾ ಇದ್ದಾರೆ. ಹೀಗಾಗಿ ನಾವು ಎಷ್ಟೇ RSS ಮೋದಿಯನ್ನ ಟೀಕೆ ಮಾಡಿದ್ರು ಸಹ ಅದು ಒಂದು ನೆರೇಷನ್ ಆಗ್ತಾ ಇಲ್ಲ. ಅದೊಂದು ಸಾರ್ವಜನಿಕ ಪಬ್ಲಿಕ್ ನೆರೇಷನ್ ಆಗಬೇಕಿದು. ಪಬ್ಲಿಕ್ ನೆರೇಷನ್ ಆಗಿ ಜನಗಳ ಹತ್ರ ಹೋಗಿ ಜನಗಳು ಇದನ್ನು ಮಾತಾಡೋ ರೀತಿಯಲ್ಲಿ ಆಗಬೇಕು. ಈ ಸಂಘಟನೆಗಳು ಈ ಕಾರ್ಯವನ್ನು ಮಾಡ್ತಾ ಇಲ್ಲ. ಇದಕ್ಕೆ ಕಾರಣ ಕಾಂಗ್ರೆಸ್ಸೇ ಕಾರಣ. ಈ ದೇಶವನ್ನು ಅತಿ ಹೆಚ್ಚು ವರ್ಷ ಆಡಿದ್ದು ಕಾಂಗ್ರೆಸ್ ಕಠಿಣ ಕಾನೂನನ್ನು ಕ್ರಮ ತಗೊಂಡಿದ್ರೆ ಇವತ್ತು ಈ ಹಂತಕ್ಕೆ ಹೋಗ್ತಾ ಇರಲಿಲ್ಲ. ಅದ್ರ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ. ಇದು ಏನಾಗ್ತಾ ಇದೆ, ನಾವು BJP ಬೈದಿದ ತಕ್ಷಣ ಕಾಂಗ್ರೆಸ್ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಕಾರಣ ಅಲ್ಲ ಅನ್ನುವಂಥದ್ದು ಭಾಳ ದಿನಗಳಿಂದ ಭಾಳ ವರ್ಷ ನಡೀತಾ ಬಂದಿದೆ. ನಾವು ಈಗ ಅಧಿಕಾರದಲ್ಲಿರುವಂಥದ್ದು ಯಾವುದು? BJP.
ಅಧಿಕಾರ ನಡೆಸ್ತಿರುವಂಥದ್ದು ಯಾವುದು BJP, ನೀತಿಗಳನ್ನು ರೂಪಿಸ್ತಿರುವಂಥದ್ದು ಯಾವುದು BJP, ಕಾನೂನುಗಳನ್ನು ಪ್ರಯೋಗ ಮಾಡ್ತಿರುವಂಥದ್ದು ಯಾವುದು BJP. ನಾವು ಯಾರನ್ನ ಪ್ರಶ್ನೆ ಮಾಡಬೇಕು? BJP ಪ್ರಶ್ನೆ ಮಾಡಬೇಕಾ, ಕಾಂಗ್ರೆಸ್ನ ಪ್ರಶ್ನೆ ಮಾಡಬೇಕಾ? ಇನ್ನು ಇತಿಹಾಸಕ್ಕೆ ಹೋದರೆ ಇತಿಹಾಸವನ್ನು ಕಾಂಗ್ರೆಸ್ಸನ್ನು ಭಾಳ ಪ್ರಕಾರ ಕಟ್ಟುವಾಗಿ ಟೀಕಿಸಿದಂಥ ಸಂಘಟನೆಗಳು ಇವತ್ತು BJPನ ಟೀಕೆ ಮಾಡ್ತಾ ಇದ್ದಾರೆ. ನೀವು 80ರ ದಶಕದಲ್ಲಿ ನೀವು ಇದ್ದರೆ ದೊಡ್ಡ ಕಾಂಗ್ರೆಸ್ ವಿರೋಧಿ ಒಂದು ದೊಡ್ಡ ಪ್ರಗತಿಪರ ಸಂಘಟನೆಯಲ್ಲೂ ಕಾಂಗ್ರೆಸ್ ವಿರೋಧ ಸಂಘಟನೆಗಳಾಗಿತ್ತು. ತುರ್ತು ಪರಿಸ್ಥಿತಿಯನ್ನು ವಿರೋಧ ಮಾಡಿದ್ದು ಎಲ್ಲ ಸಮಾಜವಾದಿಗಳು, ಕಮ್ಯುನಿಸ್ಟರು ಕಾಂಗ್ರೆಸ್ನ ವಿರೋಧ ಮಾಡಿದ್ರು. ಯಾವ ಸಂದರ್ಭದಲ್ಲಿ ಯಾರು ಅಧಿಕಾರದಲ್ಲಿ ಇರ್ತಾರೋ ಅವರ ಅನೀತಿಗಳನ್ನು, ಅವರ ಕಾನೂನು ಬಾಹಿರ ನಿರ್ಧಾರಗಳನ್ನು ಪ್ರತಿಭಟನೆ ಮಾಡ್ತಾನೆ ಇರ್ತಾರೆ. ಈಗ BJP ಮಾಡ್ತದೆ, BJP ನೋಡಿಸ್ತದೆ. ಕಾಂಗ್ರೆಸ್ಸಿಗೆ ಒಂದು ಕೋಮುವಾದಿಯ ಒಂದು ಚೌಕಟ್ಟಿಲ್ಲ, ಕೋಮುವಾದಿಯ ಅಜೆಂಡಾ ಇಲ್ಲ ಅವರಿಗೆ. ಕಾಂಗ್ರೆಸ್ನ ಭ್ರಷ್ಟಾಚಾರದ ಬಗ್ಗೆ ಸಾವಿರ ಮಾತಾಡೋಣ, ಅವರ ಅಧಿಕಾರದಲ್ಲಿರುವಂತಹ ದೌರ್ಬಲ್ಯ ಕಾರಣಕ್ಕೇ ಈ ಥರದ ಘಟನೆಗಳಾಗ್ತಿರೋದನ್ನು ಒಪ್ಕೊಳ್ತಾನೆ. ಈ BJP ಇರುವಂತಹ ಒಂದು ಮತಧರ್ಮದ ಅಜೆಂಡಾ ಆಗಲಿ, ಸಮಾಜವನ್ನು ಧರ್ಮಗಳ ಆಧಾರದ ಧ್ರುವೀಕರಣಗೊಳಿಸುವುದಾಗಲಿ ಕಾಂಗ್ರೆಸ್ನ ಅಜೆಂಡಾದಲ್ಲಿ ಇಲ್ಲ ಅನ್ನೋದನ್ನು ನಾವು ಅರ್ಥ ಅವ್ರು ನಮಗೆ ಮೋಸ ಮಾಡ್ಬೋದು. ಆದರೆ ಈ ತರಹ ಜನಗಳ ನಡುವೆ ದ್ವೇಷವನ್ನು ಬಿತ್ತಿ ಒಂದು ಏನು ಹೇಳ್ತಾರಲ್ಲ, ಒಂದು ಹತ್ಯೆಗಳು ಕಾರಣ ಆಗುವಂಥದ್ದು ಅಂದರೆ ಕಾಂಗ್ರೆಸ್ ಕಾನೂನು ಕ್ರಮವನ್ನು ಅವತ್ತೇ ತಗೊಂಡಿದ್ದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅದ್ರ ಬಗ್ಗೆ ಅನುಮಾನ ಏನಿಲ್ಲ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಈಗಲೂ ಮಾತಾಡ್ತಾ ಹೇಳಿದೆ, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ, DK ಪ್ರಸಾದ್ ಅಧ್ಯಕ್ಷ ಆಗಿದ್ದಾರೆ. ಇದುವರೆಗೂ ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿಲ್ಲ, ಇನ್ನೂ ಪ್ರತಿಭಟನೆ ಮಾಡಿಲ್ಲ ಕಾಂಗ್ರೆಸ್ನವರು. ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಬೇಕಾಗಿತ್ತು, ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಬೇಕಾಗಿತ್ತು. ಏನಕ್ಕೆ ಮಾಡ್ತಾ ಇಲ್ಲ ಇವರು? ಇಲ್ಲಿ ಕಾಂಗ್ರೆಸ್ನ ಶಾಸಕರೆಲ್ಲ ಬಂದ್ಬಿಟ್ಟು ಇಲ್ಲಿ ಮಾತಾಡ್ಬೇಕಾಗಿತ್ತಲ್ವಾ? ಇದು ಕೇವಲ ದಲಿತ ಶಾಸಕರು ಮಾತ್ರ ಮಾತಾಡಿ, ಯಾಕೆ ದಲಿತ ಶಾಸಕರ ಮ್ಯಾಗೆ ಎಲ್ಲ ಬೇರೆ ಶಾಸಕರು ಕೂಡ ಅವ್ರಿಗೆ ಆ ಜವಾಬ್ದಾರಿ ಇಲ್ವೇ? ಕಾಂಗ್ರೆಸ್ ಏನು ಮಾಡ್ತಾ ಇದೆ ಇಲ್ಲಿ? DK ಪ್ರಸಾದ್ ಅಷ್ಟೊಂದು ಮಾತಾಡ್ತಾ ಇದ್ದಾರೆ, RSS ವಿರುದ್ಧ ಮಾತಾಡ್ತಾರೆ, ಕರೆಕ್ಟ್ ಇದೆ, ಅವರ ಬದ್ಧತೆಯನ್ನು ಒಪ್ಕೊಳ್ತೀನಿ. ಆದರೆ ಈಗ ತಮ್ಮ ರಾಷ್ಟ್ರೀಯ ಅಧ್ಯಕ್ಷರ ವಿರುದ್ಧ ಮಾತಾಡಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹಿರಿಯ ವ್ಯಕ್ತಿಗಳ ಬಗ್ಗೆ ಮಾತಾಡಿದ್ದಾರೆ. ದೊಡ್ಡ ಘನತೆಗೆ ಕುಂದು ತಂದಿದೆ, ನಾಗರಿಕತೆಗೆ ಅವಮಾನ ಆಗಿದೆ, ಸಂವಿಧಾನ ವಿರೋಧಿ ಆಗಿದೆ. ಕಾಂಗ್ರೆಸ್ ಮಾಡ್ತಾ ಇಲ್ವಲ್ಲ? ಇವತ್ತಿನ ಸಮಾರಂಭಕ್ಕೆ ಸಾವಿರಾರು ಜನ ಬರಬೇಕಾಗಿತ್ತು, ಅಲ್ಲಿ ಕೇಳಿದರೆ ನೂರಾರು ಸಂಖ್ಯೆಯಲ್ಲಿ ಇದ್ದೀವಿ ನಾವು. ಇದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನಮ್ಮೊಳಗಿನ ಒಂದು ಮಿತಿಗಳಿದ್ದಾವೆ, ನಮ್ಮೊಳಗಿನ ದೊಡ್ಡ ಮಿತಿಗಳಿದ್ದಾವೆ. ಈ ಮಿತಿಗಳನ್ನು ಮೀರ್ದೇನೆ ನೆರೇಷನ್ ನಾವು ಕಟ್ಟದೆ ಹೋದರೆ ಈ ಪ್ರಕರಣಗಳು ಮರುಕಳಿಸ್ತಾ ಇರ್ತವೆ. ಜಗಜೀವನ ಪ್ರಕರಣ ಆಗಿ 50 ವರ್ಷ ಆಯಿತು, 50 ವರ್ಷ ಆಯಿತು. 50 ವರ್ಷ ಆದಮೇಲೆ ಮತ್ತೆ ಇದು ಆಗ್ತಾ ಇದೆ. ಹಾಗಾದರೆ ಕನಿಷ್ಠ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ವಿಡಿಯೋಗಳಿರಲಿಲ್ಲ, ಏನಿರಲಿಲ್ಲ. ಈಗ ವಿಡಿಯೋಗಳು ಲಭ್ಯ ಇದ್ದಾವೆ, ಅವನ ಮಾಡಿದ ವಿಡಿಯೋ ಲಭ್ಯ ಇದೆ. ಸರ್, ಈ ಕಾಂಗ್ರೆಸ್ನವ್ರ ಮನಸ್ಥಿತಿ ಹೆಂಗಾಗಿದೆ ಅಂದರೆ, ಹೋರಾಟ ಎಲ್ಲ ಪ್ರಗತಿಪರ ಚಿಂತಕರು, ದಲಿತ ಸಂಘಟನೆಗಳಿದ್ದಾವೆ, ನಾವು ರಾಜಕಾರಣ ಮಾಡ್ಕೊಂಡು ಅಧಿಕಾರ ಅಷ್ಟೇ. ಹೌದು, ಖಂಡಿತ ಖಂಡಿತ ಖಂಡಿತ. ನಾವು ಕಾಂಗ್ರೆಸ್ನವರ ಬೇಜವಾಬ್ದಾರಿ ಥರವನ್ನು ಎಷ್ಟು ಹೇಳಿದ್ರೆ ಸಾಲದು. ಅವ್ರಿಗಿಂತ ಬೇಜವಾಬ್ದಾರಿಗಳು ಯಾರಿದ್ದಾರೆ ಹೇಳಿ ದೇಶದಲ್ಲಿ? ಅವ್ರಿಗೆಲ್ಲ ನಾವು ಜವಾಬ್ದಾರಿ. ಅವ್ರ ಮುಖಂಡರಾದಂಥ ರಾಹುಲ್ ಗಾಂಧಿನ ಬೆಂಬಲಿಸಲ್ಲ. ರಾಹುಲ್ ಗಾಂಧಿ RSS ವಿರುದ್ಧ ಎಷ್ಟು ಮಾತಾಡ್ತಾರೋ ಅದನ್ನು ಬೆಂಬಲಿಸ್ಬಿಟ್ಟು ಇವರೊಂದು ನೆರೇಷನ್ ಕಟ್ಟಬೇಕಲ್ವ? ಅಲ್ಲಿ ಕಟ್ತಾ ಇಲ್ವಲ್ಲ. ಅವರು ತಮ್ಮ ಮುಖಂಡನ್ನೇ ಬಾಲಿಸ್ತಾ ಇಲ್ಲ ಅಂದರೆ ಇನ್ನು ಬೇರೆ ಮಾತುಗಳನ್ನ ಕೇಳ್ತಾರೆ ಅವರು. ಅವರಿಗೆ ಏನೂ ಒಂದು ಜವಾಬ್ದಾರಿ ಇಲ್ಲ, ಹೊಣೆಗಾರಿಕೆ ಇಲ್ಲ. ಅತ್ಯಂತ ಬೇಜವಾಬ್ದಾರಿ ಪಕ್ಷ ಅಂದರೆ ಕಾಂಗ್ರೆಸ್. ಬಹಳ ಮುಖ್ಯವಾಗಿ ದೊಡ್ಡ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂಥವ್ರಿಗೆ ಆಗಿರುವ ಅವಮಾನವನ್ನು ಪ್ರಗತಿಪರರು, ಜನಸಾಮಾನ್ಯರು, ನಾಗರಿಕರು ಎಲ್ಲ ಖಂಡಿಸ್ತಾರೆ. ಕಾಂಗ್ರೆಸ್ ಪಕ್ಷನೇ ದೊಡ್ಡ ಮಟ್ಟದಲ್ಲಿ ಖಂಡಿಸ್ತಿಲ್ಲ. ಏನು ಅನ್ಸುತ್ತೆ ಸರ್? ಇದು ಕಾಂಗ್ರೆಸ್ ಪಕ್ಷದ ಒಂದು ಬೇಜವಾಬ್ದಾರಿ ನಡೆ ಅಂತಲೇ ನಾವು ಹೇಳಬೇಕಾಗತ್ತೆ. ಯಾಕಂದರೆ ಅವರು ರಾಷ್ಟ್ರೀಯ ಅಧ್ಯಕ್ಷರಿಗೆ ಈ ಥರ ಆಗಿದೆ. ಇವತ್ತು ದಲಿತ ಸಂಘಟನೆಗಳ ಒಕ್ಕೂಟ ಇಲ್ಲಿ ಪ್ರತಿಭಟನೆ ಆರ್ಗನೈಸ್ ಮಾಡಿದ್ದಾರೆ. ಬಟ್ ಕಾಂಗ್ರೆಸ್ ಪಕ್ಷ ಒಂದು ಪ್ರತಿಭಟನೆ ಆರ್ಗನೈಸ್ ಮಾಡಿಲ್ಲ. ಯಾಕೆಂದರೆ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೋಮ್ ಸ್ಟೇಟ್. ಬೆಂಗಳೂರು ಕರ್ನಾಟಕದ ಕ್ಯಾಪಿಟಲ್ ಸಿಟಿಯಾಗಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಒಂದು ಆರ್ಗನೈಸ್ ಮಾಡಬೇಕಿತ್ತು. BK ಹರಿಪ್ರಸಾದ್ ಅವರು KPCC ಅಧ್ಯಕ್ಷರಾಗಿದ್ದಾರೆ, ಪ್ರಗತಿಪರರು, ಸಂವಿಧಾನದಲ್ಲಿ ನಂಬಿರೋರು. ಕನಿಷ್ಠ ಪಕ್ಷ ಅವರು ಆಫೀಸ್ ಆಚೆ ಆದರೂ ಒಂದು ಪ್ರತಿಭಟನೆ ಮಾಡಬೇಕಿತ್ತು. ಈಗ ವಿಧಾನಸೌಧದಲ್ಲಿ ಸೆಷನ್ ನಡೀತಾ ಇದೆ, ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರನ, ಗಾಂಧಿ ಸ್ಟ್ಯಾಚ್ಯೂ ಹತ್ರನ ಅಲ್ಲಾದರೂ ಒಂದು ಪ್ರತಿಭಟನೆ ಮಾಡಬೇಕಿತ್ತು. ಇದು ಕಾಂಗ್ರೆಸ್ ಒಳಗಡೆ ಇರೋವಂಥ ಒಂದು ಸವರ್ಣೀಯ MLAಗಳ ಒಂದು ಅಥವಾ ಲೀಡರ್ಶಿಪ್ದ ಒಂದು ಧೋರಣೆನೂ ಸಹ ನಾವು ಇದರಲ್ಲಿ ಕಾಣ್ಬೋದು. ಆಮೇಲೆ ಇದರಲ್ಲಿ ಈ RSS ಮೊದಲಿಂದನೂ ಈ ರೀತಿಯಲ್ಲಿ ಮಾಡ್ತಾ ಬರ್ತಾ ಇದೆ. ಈ ಯುವಕರ ಮನಸ್ಸಿನಲ್ಲಿ, ಅದರಲ್ಲೂ ವಿಶೇಷವಾಗಿ ಹಿಂದುಳಿದವರು, ದಲಿತರ ಮನಸ್ಸಿನಲ್ಲಿ ಈ ಥರ ಬಿತ್ತುತ್ತಾ ಇರೋದು ಎಷ್ಟು ಮಟ್ಟದ ಎಫೆಕ್ಟ್ ಆಗ್ತಾ ಇದೆ ದೇಶಕ್ಕೆ? ಸರ್, ದೇಶದಲ್ಲಿ ನಿಜವಾದ ತುಕಡೆ ಗ್ಯಾಂಗ್ ಅಂದರೆ RSS. ಸೊ ಅವರು ನೀವು ಹೇಳ್ದಂಗೆ ಖಂಡಿತವಾಗ್ಲೂ ಇದು ಯುವಜನರ ಮನಸ್ಸಲ್ಲಿ ಒಂದು ಜಾತಿಯ ವಿಷನ ತುಂಬ್ತಾನೆ ಇದ್ದಾರೆ. ಜಾತಿಯ ವಿಷ ಮಾತ್ರ ತುಂಬ್ತಾ ಇಲ್ಲ. ಅವರು ಯಾರೋ ಒಗ್ಗಟ್ಟಾಗಿ ಹೋಗ್ತಾರೆ ಅಂತ ಅನ್ಸಿದ್ರೆ ಅದನ್ನ ಡಿಬೇಟ್ ಮಾಡಕ್ಕೆ ನೋಡ್ತಾರೆ. ನೋಡಿ, ಈ ಕಾಕ್ರೋಚ್ ಜನತಾ ಪಾರ್ಟಿಯಾಗಿ ಪ್ರತಿಭಟನೆ ಎಲ್ಲ ಆದಾಗ ರಿಸರ್ವೇಷನ್ ಹಠಾವ್ ಮೂವ್ಮೆಂಟ್ ಅಂತ ಶುರು ಮಾಡೋದು. ಅದು ಶುರು ಮಾಡ್ತಿರೋದು ಅವರೇ ತಾನೇ ಶುರು ಮಾಡಿಸಿರೋದು. ಅಂದರೆ ಅವ್ರಿಗೆ ಜನ ಒಂದಾಗಬೇಕಾಗಿಲ್ಲ.
ಅವ್ರ ನಡೆ ಇದೆ, ಅವ್ರದ್ದು ತುಂಬ ಸ್ಪಷ್ಟವಾಗಿದೆ. ಅವರು ಜಾತಿನೇ ಎತ್ತಿಡಿಬೇಕು. ಬಟ್ ಇವತ್ತು ಪ್ರಶ್ನೆ ಕೇಳಬೇಕಾಗಿರೋದು, ಈಗ ನಾನೊಬ್ಬ ಸವರ್ಣೀಯ ಹಿಂದೂ, ನಾವು ಸವರ್ಣೀಯ ಹಿಂದೂ ಆಗಿ ನಾವೇನು ಮಾಡ್ತಾ ಇದೀವಿ ಅನ್ನೋ ಪ್ರಶ್ನೆ ಕೇಳಬೇಕಾಗಿದೆ. ಯಾಕೆ ಈ ಪ್ರತಿಭಟನೆ DSS ಒಕ್ಕೂಟದಿಂದನೇ ಕರಿಬೇಕಿತ್ತು, ನಾವು ಮಿಕ್ಕಿರೋರು ಕರಿಬೇಕು, ಅವರೇ ಯಾಕೆ ಈಗ ತಪ್ಪಾಗ್ತಿರೋದು ನಮ್ಮಿಂದ. ಸೊ ನಾವು ಪ್ರತಿಭಟನೆ ಕರಿಬೇಕಿತ್ತು, ನಾವು ಕರೆದಿಲ್ಲ, ಇದು ನಮ್ಮದು ಒಂದು ಫೇಲ್ಯೂರ್ ಅಂತಲೂ ಸಹ ನಾವು ಅನ್ಕೋಬೇಕಾಗುತ್ತೆ. ಅದ್ರ ಬಗ್ಗೆ ನಾವು ಸಹ ಕ್ರಮ ತಗೋಬೇಕಾಗುತ್ತೆ. ಈಗ ನಿಮ್ಮಂಥ ಬುದ್ಧಿಜೀವಿಗಳು, ಪ್ರಗತಿಪರರು ಎಲ್ಲ ಅಂದರೆ ಈ ರೀತಿ ಆಗ್ತಿರೋದನ್ನ ಖಂಡಿಸ್ತೀರಾ ಮತ್ತು ಯುವಕರಿಗೆ ಬುದ್ಧಿವಾದಗಳನ್ನ ಹೇಳ್ತೀರಾ. ಆದರೆ ನಿಮ್ಮಂಥವ್ರನ್ನ ಪ್ರಧಾನಿಯವರು ಕೆಂಪುಕೋಟೆಯಲ್ಲಿ ನಿಂತ್ಕೊಂಡು ದಿಮಾಗಿ ನಕ್ಸಲ್ಸ್ ಅಂತಾರೆ. ಸರ್, ದಿಮಾಗಿ ನಕ್ಸಲ್ ಈ ಪ್ರಧಾನಮಂತ್ರಿಗೆ ಏನು, ಆ ಪ್ರಧಾನಮಂತ್ರಿ ಹೇಳಿರೋ ಮಾತಿಗೆ ಇಡೀ ಒಂದು ಸೋಷಿಯಲ್ ಮೀಡಿಯಾದಲ್ಲೇ ಸಿಕ್ಕಾಪಟ್ಟೆ ಬೈಗಳು ಬಂದಿದೆ. ನಾವು ಆ ಪ್ರಧಾನಿ ಹೇಳಿರೋ ಮಾತಿಗೆ ನಾವೇನು ಇಂಪಾರ್ಟೆನ್ಸ್ ಕೊಡಬೇಕಾಗಿಲ್ಲ ಅನಿಸುತ್ತೆ. ಅವರು ಪ್ರಧಾನಿ ಈಸ್ ಆನ್ ಇಸ್ ವೇ ಔಟ್. ಅವರು ಯಾವತ್ತು ಪಾರ್ಲಿಮೆಂಟಿಂದ ಓಡೋದ್ರೆ ಈ ಪ್ರತಿಭಟನೆ ಆದಾಗ ನಿಮಗೆ ಗೊತ್ತಿದೆ, ಅವರು ಓಡೋಗಂಥ ವ್ಯಕ್ತಿ. ಅವ್ರ ಮಾತಿಗೆ ನಾವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅವರು ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡ್ತಾರೆ, ಅದ್ರ ಬಗ್ಗೆ ನಾವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಈ RSS ಈ ರೀತಿ ಎಷ್ಟು ದೊಡ್ಡ ಮಟ್ಟದಲ್ಲಿ ವಿಷಬೀಜವನ್ನು ಬಿತ್ತುತ್ತಾ ಇದೆ ಮತ್ತು ಅವರು ನೇರವಾಗಿ ಹೇಳ್ತಾರೆ, ನಾವೇನು ರಿಜಿಸ್ಟರ್ ಮಾಡಬೇಕಾಗಿಲ್ಲ, ಅನ್ರಿಜಿಸ್ಟರ್ಡ್ ಸಂಘಟನೆ, ಇದರಲ್ಲಿ ಕಾನ್ಸ್ಟಿಟ್ಯೂಷನಲ್ಲೇ ರೈಟ್ಸ್ ಇಲ್ಲ ಅಂತೆಲ್ಲ ಹೇಳ್ಕೊತಾರೆ. ಇದ್ರ ಬಗ್ಗೆ ಅವ್ರ ಪ್ರಕಾರ, RSS ಪ್ರಕಾರ ಅವರು ನಾವು ರಿಜಿಸ್ಟರ್ ಮಾಡಬೇಕಾಗಿಲ್ಲ ಅಂತ ಅವರೇ ಹೇಳ್ತಾರೆ. ಆದರೆ ಈ ದೇಶದಲ್ಲಿ ಎಲ್ರಿಗೂ, ಈಗ ನೀವೊಂದು ವಿಡೋ ಪೆನ್ಷನ್ ಬೇಕಿದ್ರು ಆಧಾರ್ ಕಾರ್ಡ್ ಕೇಳ್ತಾರೆ. ಅಂದರೆ ಬಡವ್ರಿಗೆ ಎಲ್ಲ ಥರ ನೋಂದಣಿ ಆಗಬೇಕು, ಬಡವ್ರಿಗೆ ಎಲ್ಲ ಥರ ಪ್ರೂಫ್ ಆಗಬೇಕು. ಆದರೆ ಏನು ಇವರು ಇಡೀ ದೇಶದಲ್ಲಿ ದೊಡ್ಡ ಸೋಷಿಯಲ್ ಸರ್ವಿಸ್ ಆರ್ಗನೈಸೇಷನ್ ಅಂತ ಕರ್ಕೊಳ್ಳೋರು, ಅವ್ರಿಗೆ ಮಾತ್ರ ನೋಂದಣಿ ಬೇಡ ಅಂದರೆ ಏನು ಅರ್ಥ ಇದೆ? ಸಂವಿಧಾನದಲ್ಲಿ ಆರ್ಟಿಕಲ್ 14 ಈಕ್ವಾಲಿಟಿ ಬಿಫೋರ್ ಲಾ ಅಂತ ಹೇಳ್ತೀವಿ. ಈಗ ಒಂದು ಸಂಘ ಸಂಸ್ಥೆ, ಒಂದು NGO, ಒಂದು ಫಂಡ್ಸ್ ಸರ್ ಏನಾದರೂ ಇರಲಿ ಸರ್, ನಾವೇ ಹೇಳ್ತಾ ಇರೋದು ಬಾಡಿ ಆಫ್ ಇಂಡಿವಿಜುವಲ್ಸ್ ಅಲ್ಲ, ಅವರು ರಿಜಿಸ್ಟರ್ ಮಾಡ್ಕೋಬೇಕು ಸರ್. ಇವತ್ತು ಒಂದು NGO, ಚಿಕ್ಕ NGO ಕೆಲಸ ಮಾಡಬೇಕು, 1 ಲಕ್ಷ ರೂಪಾಯಿ ಇಟ್ಕೊಂಡು ಕೆಲಸ ಮಾಡಬೇಕು ಅಂದ್ರೂ ಅವ್ರು ಏನೇನೋ ಕೆಲಸ ಮಾಡಬೇಕಾಗತ್ತೆ. ನೀವು ಒಂದು ಟ್ರಸ್ಟ್ ಆಗಬೇಕು, ಒಂದು ಸೊಸೈಟಿ ಆಗಬೇಕು, ಇನ್ನೇನೋ ಆಗಬೇಕು, ನೀವು ಒಂದು ರಿಟರ್ನ್ಸ್ ಫೈಲ್ ಮಾಡಬೇಕು, ಒಂದು ಆ್ಯನ್ಯುವಲ್ ಮೀಟಿಂಗ್ ಮಾಡಬೇಕು. ಇವ್ರಿಗೆ ಮಾತ್ರ ಏನಿಲ್ಲ, ಒಬ್ರಿಗೊಂದು ಕಾನೂನು, ಇನ್ನೊಬ್ರಿಗೆ ಇನ್ನೊಂದು ಕಾನೂನು ಅಂದರೆ ಹೇಗೆ? ಅವ್ರು ಬೇಕು ಅಂತಲೇ ರಿಜಿಸ್ಟರ್ ಮಾಡ್ತಾ ಇಲ್ಲ. ಮತ್ತು RSSದು ಅಷ್ಟು ದೊಡ್ಡ ಆಫೀಸ್ಗಳು ಬರುತ್ತೆ, ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ಗೆ ಅಷ್ಟು ದೊಡ್ಡ ಆಫೀಸ್ ಎಲ್ಲಿಂದ ಬರುತ್ತೆ? ದುಡ್ಡು ಯಾರು ಕೊಡ್ತಾ ಇದ್ದಾರೆ? ಈ ಪ್ರಶ್ನೆಗಳು ಜನ ದೇಣಿಗೆ ಕೊಡ್ತಾರೆ, ಅದೇ ಎಲ್ಲಿ ಪ್ರೂಫ್? ಅದು ಪ್ರೂಫ್ ಬೇಕಲ್ಲ. ಅವ್ರು ದೇಣಿಗೆ ಕೊಡ್ತಾ ಇದೆಯಾ, ಎಲ್ಲಿಂದ ಬರ್ತಾ ಇದೆ, ಯಾರಿಂದ ತೊಗೊತಾ ಇದ್ದಾರೆ, ಪ್ರೂಫ್ ಬೇಕಲ್ಲ. ಈಗ ಇವತ್ತು ಎಲೆಕ್ಟರಲ್ ಬಾಂಡ್ ಅಂತ ಶುರು ಮಾಡಿದ್ರು. ಈಗ ಒಬ್ಬೊಬ್ರಿಗೆ ಒಂದೊಂದು ನ್ಯಾಯ ಆಗೋದಿಲ್ವಲ್ಲ. ಅಲ್ಲ, ಇಟ್ ಮೇ ಬಿ ಭಿಕ್ಷೆ ಬಿಡ್ತಿರ್ಬೋದು ಅವರು, ಜನರಿಂದ ದುಡ್ಡು ಕೊಡಿ ಅಂತ. ನಾವು ಈ ಥರ ಮಾಡ್ತೀವಿ. ಈಗ ನೀವು ಪ್ರೂಫ್ ಕೇಳ್ತೀರಾ, ಅಕೌಂಟಬಿಲಿಟಿ. ಈ ಭಿಕ್ಷೆ ಬೇಡುವ ಸಾಮಾನ್ಯ ಜನರು ಭಿಕ್ಷೆ ಬೇಡ್ತಾರೆ, ಅದು ಪ್ರೂಫ್ ಕೇಳಕ್ಕಾಗತ್ತೆ. ನಾವು ಆ ರೀತಿ ಇರ್ಬೋದು. ಅಂದರೆ RSSಗೂ ನಾವು ಒಂದು ಬಡಪಾಯಿ ಹೆಂಗಸು ಅಥವಾ ಒಂದು ಬಡಪಾಯಿ ಗಂಡಸ್ಗೆ ನಾವು ಹೋಲ್ಸೋಕ್ಕಾಗೋದಿಲ್ಲ. ಯಾಕೆಂದರೆ RSS ಕೋಟ್ಯಾನುಗಟ್ಟಲೆ ಇರುವಂಥ ಸಂಸ್ಥೆ, ಕೋಟ್ಯಾನುಗಟ್ಟಲೆ ಇರೋ ಆಫೀಸ್ಗಳಿದ್ದಾವೆ. ಈ ದೇಶದಲ್ಲಿ ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ಲೂ ಸ್ಪ್ರೆಡ್ ಆಗಿದ್ದಾರೆ ಅವರು. ಅಂಥವ್ರಿಗೂ ಇಂಥವ್ರಿಗೂ ನಾವು ಹೆಂಗೆ ಕಂಪೇರ್ ಮಾಡೋಕ್ಕಾಗುತ್ತೆ?